ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳಲ್ಲಿ ಅಭ್ಯಾಸ 2.2 ಅಲ್ಲಿ ಪ್ರಶ್ನೆ 3 ಇದನ್ನ ಇವತ್ತು ಹೇಗ್ ಬಿಡಿಸೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಪ್ರಶ್ನೆ 3 ನೋಡೋಣ. ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಮೊದಲು ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು, ಇಲ್ಲಿ ಕ್ವಶನ್ ಮಾರ್ಕ್ 3x+1 ಇದು ಒಂದು ಬಹುಪದೋಕ್ತಿ ಕೊಟ್ಟಾರ. ಎಕ್ಸ್ ನ ಬೆಲೆಯನ್ನ ಕೊಟ್ಟಾರ -1/3 ಅಂತ ಕೊಟ್ಟಿದ್ದಾರೆ. ಅಂದ್ರ ಈ ಒಂದು ಎಕ್ಸ್ ನ ಬೆಲೆ -1/3 ಅನ್ನ ನಾ ಈ ಬಹುಪದೋಕ್ತಿಯಲ್ಲಿ ಬೆಲೆಯನ್ನ ಹಾಕಿದಾಗ ನನಗೆ ಏನ್ ಬರ್ಬೇಕು? ಇದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಏನ್ ಬರ್ಬೇಕು? ಉತ್ತರ 0 ಬರ್ಬೇಕು. ಅಂದ್ರ ಉತ್ತರ 0 ಬಂದ್ರ ಇದೇನಾಗ್ತದ? ಆ ಎಕ್ಸ್ ನ ಬೆಲೆ ಏನಾಗ್ತತಿ? ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ಆಗ್ತದ. ಹಿಂದಿನ ಒಂದು ತರಗತಿಯಲ್ಲಿ ನಾನು ಬಹುಪದೋಕ್ತಿಯ ಶೂನ್ಯತೆ ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ಕೂಡ ಹೇಳಿಕೊಟ್ಟಿದ್ದೆ. ಆ ಒಂದು ವಿಡಿಯೋವನ್ನ ನೀವು ಗಮನಿಸ್ರಿ. ಈಗ ಲೆಕ್ಕ ಬಿಡಿಸೋಣ. ಈಗ ಎಕ್ಸ್ ನ ಬೆಲೆ 1/3 ಅನ್ನ -1/3 ಅನ್ನ ಈ ಒಂದು ಬಹುಪದೋಕ್ತಿಯಲ್ಲಿ ಹಾಕೋಣ. ಪಿ ಆಫ್ ಎಕ್ಸ್ ಇದ್ದಲ್ಲಿ ನಾನೇನಾಗ್ತೇನೆ? -1/3 ಅಂತ ಬರ್ಕೋತೇನೆ. 3 ಗುಣಿಲೆ ಇಲ್ಲೇನಿರ್ತತಿ? ಗುಣಾಕಾರ ಬ್ರಾಕೆಟ್ 1 -1/3 +1. ಓಕೆ, ಈಗ 3 -1 ಏನಾಗ್ತೈತಿ? -3 ಆಗ್ತೈತಿ. ಅಥವಾ ನಾ ಇದು 3 ಮತ್ತು 3 ಏನ್ ಮಾಡ್ಬೋದು? ನಾನು ಕ್ಯಾನ್ಸಲ್ ಮಾಡ್ಬೋದು. ಇದು ಗುಣಾಕಾರ ಐತಿ, ಇದು ಭಾಗಾಕಾರ ಐತಿ. 3 3 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? -1 +1 -1 +1 ಏನಾಗ್ತೈತಿ? 0. ಹಾಗಾದ್ರೆ ನಾ ಈ ಎಕ್ಸ್ ಬೆಲೆ -1/3 ಅನ್ನ ಹಾಕಿದಾಗ ಈ ಬಹುಪದೋಕ್ತಿ ಏನ್ ಬಂತು? ಉತ್ತರ 0 ಬಂತು. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು -1/3, ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 3x+1 ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಹೇಳಿ ನಾವಿಲ್ಲಿ ಬರ್ಕೋಬೇಕು. ಉತ್ತರ 0 ಬಂದ್ರೆ ಅದು ಶೂನ್ಯತೆ. ಎಕ್ಸ್ ಇಸ್ ಇಕ್ವಲ್ ಟು -1/3 ಇದು ಶೂನ್ಯತೆ ಅಂತ ಬರ್ಕೋಬೇಕು. ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ. ಅದರಲ್ಲಿ ಎರಡನೇ ಒಂದು ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 5x - π ಅಂತ ಕೊಟ್ಟಾರ. ಎಕ್ಸ್ ಬೆಲೆ 4/5 ಅನ್ನ ಈ ಒಂದು ಬಹುಪದೋಕ್ತಿಯಲ್ಲಿ ಹಾಕೋಣ. 4/5 ಬರ್ಕೊಳ್ಳೋಣ. ಎಕ್ಸ್ ಬೆಲೆ ಎಕ್ಸ್ 5 ಗುಂಡ್ಲೆ ಎಕ್ಸ್ ಬೆಲೆ 4/5 ಮೈನಸ್ π. 5 5 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 4 - π ಉತ್ತರ ಬಂತು. ಅಂದ್ರೆ ಎಕ್ಸ್ ಬೆಲೆ 4/5 ಅನ್ನ ಈ ಬಹುಪದೋಕ್ತಿಯಲ್ಲಿ ಹಾಕಿದಾಗ ನಮಗೆ ಏನ್ ಬಂತಪ್ಪ? ಉತ್ತರ 4 - π ಬಂತು. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು 4/5 ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತ ಹೇಳಿ ಬರ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಒಂದು ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು x² - 1. ಎಕ್ಸ್ ಬೆಲೆ ಕೊಟ್ಟಾರ 1 ಮತ್ತು -1 ಎರಡು ಬೆಲೆಗಳನ್ನ ಕೊಟ್ಟಾರ. ಒಂದೊಂದಾಗಿ ಮಾಡೋಣ. ಈಗ ಫಸ್ಟ್ ಎಕ್ಸ್ ಇಸ್ ಇಕ್ವಲ್ ಟು 1 ಅನ್ನ ಹಾಕಿ ಲೆಕ್ಕವನ್ನ ಮಾಡ್ಕೊಳ್ಳೋಣ. ಈಗ ಎಕ್ಸ್ ಬೆಲೆ 1 ಅನ್ನ ಹಾಕೋಣ. ಪಿ ಆಫ್ 1 ಇಸ್ ಇಕ್ವಲ್ ಟು x² - 1 ಅಂದ್ರ 1² - 1 is equal to 1² ಅಂದ್ರ 1 - 1 equal to 0 ಆಯ್ತು. ಈಗ ಎಕ್ಸ್ ಬೆಲೆ -1 ಹಾಕಿ ಮಾಡೋಣಂತ. ಪಿ ಆಫ್ -1 is equal to -1 ರ ವರ್ಗ x² - 1 ಅಂದ್ರೆ ಎಕ್ಸ್ ಬೆಲೆ -1 ರ ವರ್ಗ -1. ಈಗ -1 ರ ವರ್ಗವನ್ನ ನಾನು ಹೇಗ್ ಮಾಡ್ಬೋದು? -1 ಗುಂಡ್ಲೆ -1 ಎರಡ್ ಸಲ ಬರ್ಕೊಂಡಾಗ +1 1 ಗುಂಡ್ಲೆ 1 1 ಆತ. ಆದ್ರಿಂದ -1 ರ ವರ್ಗ ಏನ್ ಬಂತು? +1 -1 is equal to 0. ಅಂದ್ರ ಈ ಎರಡೂ ಬೆಲೆಗಳನ್ನ ನಾನು ಹಾಕಿದಾಗ ಏನ್ ಬಂತು? ಬಹುಪದೋಕ್ತಿ 0 ಬಂತು. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು 1 -1 ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಅಂತ ಹೇಳಿ ಬರಿಬೇಕು. ಎರಡು ಬೆಲೆಗಳನ್ನ ಕೊಟ್ಟಾರಲ್ಲ, ಆದ್ರಿಂದ. ನೆಕ್ಸ್ಟ್ ಮುಂದೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು x+1 x - 2 ಎಕ್ಸ್ ಇಸ್ ಇಕ್ವಲ್ ಟು -1 2 ಅಂತ ಕೊಟ್ಟಾರ. ಈಗ ಎಕ್ಸ್ ಇಸ್ ಇಕ್ವಲ್ ಟು -1 ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು -1 ಹಾಕೋನು.
ಎಕ್ಸ್ ಬೆಲೆ -1 +1 ಬ್ರಾಕೆಟ್ ಕ್ಲೋಸ್. ಎಕ್ಸ್ -2 ಅಂದ್ರೆ ಎಕ್ಸ್ ಬೆಲೆ -1 -2 ಇಸ್ ಈಕ್ವಲ್ ಟು -1 +1 0 ಆಯ್ತು. ಇದೇನಾಯ್ತು ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ -3. ಏನೇ ಯಾವುದೇ 0 ಇಂಟು -3 ಅಂದ್ರ ಬೆಲೆ 0 ಬಂತು. ಈಗ ಎಕ್ಸ್ ಇಸ್ ಟು 2 ಅನ್ನ ಹಾಕೋಣ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಇಸ್ ಟು 2 ಹಾಕೋಣ. ಪಿ ಆಫ್ 2 ಇಸ್ ಟು ಎಕ್ಸ್ ಪ್ಲಸ್ 1 ಅಂದ್ರ 2 + 1, ಎಕ್ಸ್ -2 ಅಂದ್ರ 2 - 2, 2 + 1 ಅಂದ್ರೆ ಏನ್ ಬಂತು 3 ಬಂತು. ಮತ್ತೆ 2 - 2 ಅಂದ್ರೆ ಏನ್ ಬಂತು 0, 0 ಇಂಟು 3 ಅಂದ್ರ 0 ಬಂತು. ಆದ್ರಿಂದ ಎಕ್ಸ್ ಇಸ್ ಟು -1 2 ಬಹುಪದೋಕ್ತಿಯ ಇವು ಕೂಡ ಶೂನ್ಯತೆಗಳಾಗಿವೆ. ಯಾಕಂದ್ರ ಎರಡು ಬೆಲೆಗಳನ್ನ ಹಾಕಿದಾಗ ಏನ್ ಬಂತು ಉತ್ತರ ನಮಗ 0 ಬಂತು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 5ನೇ ಒಂದು ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಟು x² ಕೊಟ್ಟಾರ. ಎಕ್ಸ್ ಬೆಲೆ 0 ಹಾಕೋಣಂತ. ಎಕ್ಸ್ ಬೆಲೆ 0 ಹಾಕಿದಾಗ 0² ಅಂದ್ರ 0. ಅದರಿಂದ ಎಕ್ಸ್ ಇಸ್ ಟು 0 ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಹೇಳಿ. ಇನ್ನು 6ನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಟು LX + M. ಎಕ್ಸ್ ಇಸ್ ಟು -M ಡಿವೈಡೆಡ್ ಬೈ L ಅಂತ ಕೊಟ್ಟಾರ. ಅಂದ್ರ ಎಕ್ಸ್ ಬೆಲೆಯನ್ನ ನಾವು ಏನ್ ಹಾಕೋಬೇಕು -M ಡಿವೈಡೆಡ್ ಬೈ L. L ಇಂಟು ಎಕ್ಸ್, L ಇಂಟು -M ಡಿವೈಡೆಡ್ ಬೈ L ಬ್ರಾಕೆಟ್ ಅಲ್ಲಿ ಹಾಕೊಂಡು +M ಹೊರಗ್ +M ಐತ್ಲಾ +M ಬರ್ಕೋದು. ಈಗ ಇದನ್ನೆರಡು ಗುಣಿಸ್ತೇನೆ ನಾನು. -L ಇಂಟು M -LM ಡಿವೈಡೆಡ್ ಬೈ L ಪ್ಲಸ್ M. L ಕ್ಯಾನ್ಸಲ್ ಆಗ್ತೈತಿ. -M + M ಉಳಿತೈತಿ. -M ಅಲ್ಲಿ +M ಕಳೆದಾಗ 0 ಬಂತು. ಆದ್ರಿಂದ ಏನಪ್ಪಾ ಎಕ್ಸ್ ಇಸ್ ಟು -M ಬೈ L ಅನ್ನ ಹಾಕಿದಾಗ ಇದು ಬಹುಪದೋಕ್ತಿ 0 ಬಂತಲ್ಲ, ಆದ್ರಿಂದ ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಬರ್ಕೊಳ್ಳೋದು. ಇನ್ನ ಮುಂದಿನ ಪ್ರಶ್ನೆ ಹೋಗೋಣ. ಪಿ ಆಫ್ ಎಕ್ಸ್ ಇಸ್ ಟು 3x² - 1 ಕೊಟ್ಟಾರು. ಎಕ್ಸ್ ಬೆಲೆ -1/√3 ಮತ್ತೆ 2/√3 ಕೊಟ್ಟಾರ. ಫಸ್ಟ್ ಎಕ್ಸ್ ಇಸ್ ಟು -1/√3 ಈ ಬೆಲೆಗಳಲ್ಲಿ ಹಾಕೊಳ್ಳೋಣ. -1/√3 ಎಕ್ಸ್ ಬರ್ಕೊಳ್ಳೋದು. 3 ಗುಂಡ್ಲೆ x² ಅಂದ್ರ ಎಕ್ಸ್ ಬೆಲೆ ಏನ್ ಹಾಕೋದು -1/3 ಹೋಲ್ ಸ್ಕ್ವೇರ್ -1 ಐತ್ಲಾ -1 ಇಸ್ ಈಕ್ವಲ್ ಟು 3 ಗುಂಡ್ಲೆ ಎರಡಕ್ಕೂ ಸ್ಕ್ವೇರ್ ಬರ್ಕೊಳ್ಳೋದು. ಈಗ -1 ವರ್ಗ ಅಪಾನ್ √3 ಹೋಲ್ ಸ್ಕ್ವೇರ್ -1. ಈಗ ಇಲ್ಲಿ ನೋಡ್ರಿ -1 ವರ್ಗ ಏನು -1 -1 ಪ್ಲಸ್ 1 ವರ್ಗ 1 ಆಗ್ತೈತಿ. 1 ಬರ್ಕೊಂಡೇನಿ. ಈಗ √3 ಹೋಲ್ ಸ್ಕ್ವೇರ್ ಹೆಂಗ್ ಮಾಡ್ಕೊಳ್ಳೋದು ಅಂತಂದ್ರ √3 ಹೋಲ್ ಸ್ಕ್ವೇರ್ ಅನ್ನ √3 ಇಂಟು √3 ಎರಡ್ ಸರಿ ಬರ್ಕೊಳ್ಳೋದು. ಹೋಲ್ ರೂಟ್ ಹಾಕಿ 3 ಇಂಟು 3 3 3 9. √9 ಅಂದ್ರ ವರ್ಗಮೂಲ 9 ಅಂದ್ರೆ ಏನ್ ಬಂತು ಉತ್ತರ 3. ಆದ್ರಿಂದ √3 ಹೋಲ್ ಸ್ಕ್ವೇರ್ ಅಂದ್ರ 3 ಬಂತು. 3 3 ಕ್ಯಾನ್ಸಲ್ ಆಯ್ತು. ಉಳಿತೇನು 1 -1 0 ಬಂತು. ಆದ್ರಿಂದ ಇದೇನಪ್ಪಾ 1 ಬೆಲೆ ಹಾಕಿದಾಗ ನಮ್ಗೆ ಏನ್ ಬಂತು 0 ಬಂತು. ಇನ್ನ ಮುಂದೆ ನೋಡೋಣ. ಎಕ್ಸ್ ಇಸ್ ಟು 2√3 ಹಾಕೋನೀಗ. ಪಿ ಆಫ್ 2√3 ಇಸ್ ಟು 3 ಇಂಟು ಬ್ರಾಕೆಟ್ನಾಗ ಅಂದ್ರ 3x² ಐತಲ್ಲ ಇಲ್ಲ ಅಂದ್ರ 2√3 ಹೋಲ್ ಸ್ಕ್ವೇರ್ -1 ಸೇಮ್ ಮಾಡೋದು ಮೇಲೆ ಮಾಡಿದಾಗ ಹಾಗೆ. 3 ಗುಂಡ್ಲೆ ವರ್ಗವನ್ನ ಎರಡು ಕಡೆ ಹಾಕೊಳ್ಳೋದು. 2 ವರ್ಗ ಅಪಾನ್ √3 ವರ್ಗ -1. ಈಗ 3 ಹಾಗೆ ಇರ್ಲಿ. 2 ವರ್ಗ 2 4 ಅಪಾನ್ ಈಗಾಗ್ಲೇ ನಾವು √3 ಹೋಲ್ ಸ್ಕ್ವೇರ್ ಮಾಡಿದೇವಲ್ಲ ಏನ್ ಬಂತು √3 ಹೋಲ್ ಸ್ಕ್ವೇರ್ ಮಾಡಿದ್ರ 3 ಬಂತು. ಅದಕ್ಕೆ 3 ಬೆಲೆಗಳನ್ನ ಹಾಕಿ -1 ಯಾಕಂದ್ರೆ ಅದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 3 3 ಕ್ಯಾನ್ಸಲ್ ಆಯ್ತು. 4 -1 ಎಷ್ಟು ಬಂತು ಉತ್ತರ 3 ಬಂತಿಲ್ಲಿ. ಅಂದ್ರೆ ಇದ್ ಬೆಲೆ ಹಾಕಿದಾಗ ನಮ್ಗೆ ಏನ್ ಬಂತು ಉತ್ತರ 3 ಬಂತು. ಮೇಲಿನ ಬೆಲೆ ಹಾಕಿದಾಗ 0 ಬಂತು. ಆದ್ರಿಂದ ನಾವ್ ಹೆಂಗ್ ಬರ್ಕೋಬೇಕಂದ್ರ ಎಕ್ಸ್ ಇಸ್ ಟು -1/√3 ಇದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ. ಯಾಕಂದ್ರೆ 0 ಬಂತಲ್ಲ. ಈಗ ಎಕ್ಸ್ ಇಸ್ ಟು 2√3 ಶೂನ್ಯತೆ ಆಗಿಲ್ಲ, ಬಹುಪದೋಕ್ತಿಯ ಶೂನ್ಯತೆ ಅಲ್ಲ. ಯಾಕಂದ್ರೆ ಉತ್ತರ ಏನ್ ಬಂತ ನಮಗ 3 ಬಂತು. ಆದ್ರಿಂದ ಒಂದು ಶೂನ್ಯತೆ ಆಯ್ತು, ಇನ್ನೊಂದು ಆಗಿಲ್ಲ ಅಂತ ಹೇಳಿ ಬರ್ಕೋಬೇಕು. ಇನ್ನು ಇದೇ ಪ್ರಶ್ನೆ 3ರಲ್ಲೇ ಕೊನೆ ಪ್ರಶ್ನೆ.
ಪಿ ಆಫ್ ಎಕ್ಸ್ ಇಕ್ವಲ್ ಟು 2x ಪ್ಲಸ್ 1, ಎಕ್ಸ್ ಬೆಲೆ 1/2 ಅನ್ನ ಹಾಕೊಳ್ಳೋದು. ಪಿ ಆಫ್ 1/2 2 ಇಂಟು ಎಕ್ಸ್ ಬೆಲೆ 1/2 ಗುಂಡ್ಲೆ ಹಾಕೊಳ್ಳೋದು, ಯಾವಾಗ್ಲೂ ನೆನ್ಪಿಟ್ಕೋರಿ. ಪ್ಲಸ್ 1 2 2 ಕ್ಯಾನ್ಸಲ್ ಆಗ್ತೈತಿ, 1 ಪ್ಲಸ್ 1 ಉಳಿತೈತಿ. ಉತ್ತರ ಏನ್ ಬಂತು? 2 ಬಂತು. ಆದ್ರಿಂದ ಎಕ್ಸ್ ಇಸ್ಕೋ ಟು 1/2 ಈ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ, ಯಾಕಂದ್ರೆ 0 ಬರ್ಲಿಲ್ಲ ನಮಗ್ ಉತ್ತರ, ಆದ್ರಿಂದ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತೇಳಿ. ಹಾಗಾಗಿ ಇವತ್ ನಾವು ಅಭ್ಯಾಸ 2.2 ಪ್ರಶ್ನೆ 3ರಲ್ಲಿರುವಂತ ಎಲ್ಲಾ ಪ್ರಶ್ನೆಗಳನ್ನ ನಾ ಇಲ್ಲಿ ನಿಮಗ ಬಿಡಿಸಿ ತೋರಿಸಿದೀನಿ. ಏನ್ ಕಂಡುಹಿಡಿದು ಬಹುಪದೋಕ್ತಿಯ ಶೂನ್ಯತೆಗಳೇ ಹೌದು ಅಲ್ಲ ಅಂತ ಪರಿಶೀಲನೆ ಮಾಡೋದು. ಯಾವ್ದು ನಾವು ಎಕ್ಸ್ ಬೆಲೆ ಹಾಕಿ 0 ಬರ್ತದ ಅದು ಬಹುಪದೋಕ್ತಿಯ ಶೂನ್ಯತೆ, ಯಾವ್ದು 0 ಬರಂಗಿಲ್ಲ ಅದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತೇಳಿ ನೀವಿಲ್ಲಿ ಗಮನಿಸ್ಬೇಕು. ಆದ್ರಿಂದ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋಕ್ಕೆ ಭೇಟಿ ಆಗೋಣ.